ಎಲ್ಲೋದ್ರು ಸ್ಯಾಂಡಿನೇ ಕಾಣಿಸ್ತಾನೆ. ಕ್ಲಾಪ್ ಮಾಡಿ ನಾನು ಈಗ ನೋಡಿ ಉಳಿತೀನಿ. ಹಿಂದಗಡೆ ಕೂತ್ಕೊಂಡು ಬಂದು ಹೋಗ್ತಿದ್ರ ಅವರು ಇಲ್ಲಿ ಮಧ್ಯದಲ್ಲಿ ಬೇಕಂತ ಕೊಡ್ತಿದ್ರೆ ನೋಡಿ. ಮುಗಿತ ಮುಂದೆ ಹೋಗೋರು ಯಾರು ಇಲ್ವಲ್ಲ ಇವಾಗ. ಇವ್ರಿಗೆ ಸ್ವಲ್ಪ ನೀನೇ ಈ ಕಡೆ ಬಂದ್ಬಿಡಿ ಸರ್, ಸ್ವಲ್ಪ ಸೆಂಟ್ರಿಗೆ ಬನ್ನಿ. ಓಕೆ ಸರ್. ಸರ್ ಸ್ಟಿಲ್ ಅಣ್ಣ ನೀನು ಸ್ವಲ್ಪ ಅದು ಫೋನು ಮಧ್ಯ ಬನ್ನಿ ಸರ್. ಸರ್ ನೀವು ಈ ಕಡೆ ಬನ್ನಿ. ಇವ್ರಿಗೆ ಜರ್ಗ ಸರ್ ಡೈರೆಕ್ಟ್ ಏನಿಲ್ಲ, ಕ್ಯಾರೆಕ್ಟರ್ ಮಾತ್ರ ಅಚ್ಯುತ್ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ಮಾತ್ರ ಅವ್ನು ಇನ್ಸ್ಪಿರೇಷನ್ ತಗೊಂಡು ರಂಗನಾಥ್ ಅಂತ ಸಬ್ ಇನ್ಸ್ಪೆಕ್ಟರ್ ಬಸವೇಶ್ವರ ಅಂತ ನನ್ನ ಸ್ನೇಹಿತರು. ಸೊ ಆ ಕ್ಯಾರೆಕ್ಟರ್ ಏನಿದೆಯೋ ಅದು ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಅಂತ ತಗೊಂಡು ಸಬ್ಜೆಕ್ಟ್ ಕೇಳಿದ್ದೀನಿ. ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ, ಪಡೆದಿದ್ದೀನಿ. ತುಂಬ ವಿಷಯಗಳು ತಗೊಂಡಿದ್ದೀನಿ. ಆ್ಯಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಮಾತಾಡೋಕೆ ಕೊಟ್ಟರೆ ಫುಲ್ ಕತೆ ಹೇಳ್ಬೇಕಾಗುತ್ತೆ. ಸೊ ಆ ಕೌಂತೆ ಏನಿದೆಯೋ ಅದು ಕಾಂಟ್ರಾಸ್ಟ್ ಅಪರಿಚಿತ. ಸೊ ಅದೊಂದು ನಿಗೂಢ ಕ್ಯಾರೆಕ್ಟರ್ ಬರುತ್ತೆ. ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟವಾದ ಪ್ಲೇಸ್ ಇದು. ಅದು ಮಾರ್ಚರಿ ಅಂತ ಫೀಲ್ ಮಾಡ್ಬೋದು ಮಾಡಿದ್ರೆ. ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್, ಆ ಕ್ಯಾರೆಕ್ಟರ್ ಏನಿದೆಯೋ ಸೆಲ್ಫ್ ಕ್ರಿಯೇಟ್ ಮಾಡಿರುವಂಥ ಜಾಗ. ಸೊ ಸರಿಯಾಗಿ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕಂಟೆಂಟ್ ಗೊತ್ತಾಗುತ್ತೆ. ಸ್ಮಾಲ್ ಸಾರಿ ಸರ್, ನಾನು ಒಂದು ಕನ್ಫ್ಯೂಷನ್ ಆಯ್ತಲ್ಲ ಮನೆ ತಂದು ಕೇಳೋದು. ಕೌಂತೆ ಅಂದರೆ ಐ ಥಿಂಕ್ ದುರ್ಯೋಧನ ನಮ್ಮ ಹೆಸರು ಕೌಂತೆ ಆಗ್ತಿಲ್ಲ, ಕರ್ಣನಿಲ್ಲ ಡಿಸ್ಕಷನ್ ಬರೋದಿಲ್ಲ. ಯಾಕಂದರೆ ನಾವು ಅವಾಗ ಚಿಕ್ಕ ಶೂಟಿಂಗ್ ಪ್ಲಾಂಟರ್ಸ್ ಬಂದಿದ್ದೇವೆ. ಕ್ಯಾರೆಕ್ಟರ್ ಪ್ಲ್ಯಾನ್ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಹೇಳ್ತೀನಿ ಸರಿಯಾಗಿ. ಸೊ ಒಂದು ಒಳ್ಳೆ ಆರ್ಟಿಸ್ಟ್ ಇಲ್ಲ ಪ್ಲ್ಯಾನ್ ಇಲ್ಲ ಸರ್, ಎರಡೂ ಈಕ್ವಲ್ ಆಗಿ ಇನ್ನೂ ಫೈನಲ್ ಆಗಿಲ್ಲ, ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಆರ್ಟಿಸ್ಟ್ ಯಾರು ಇನ್ನೂ ಫೈನಲ್ ಆಗಿಲ್ಲ, ಇಲ್ಲ ಮಾತುಕತೆ ಆಗಿಲ್ಲ. ಸೊ ನೇಮ್ ಬೇಡ ಅಂತ ಅಷ್ಟೇ. ಯಾಕೆ ಆಗೈತೆ ಕೌಂತೆ ಅದೇ ಹೇಳಿದ್ನಲ್ಲ ಸರ್, ಇವಾಗ ಅದನ್ನ ಹೇಳ್ತಿದ್ರೆ ಫುಲ್ ಕತೆ ಹೇಳಬೇಕಾಗುತ್ತೆ ಸರ್. ಈಗ ಇನ್ಸ್ಪೆಕ್ಟ್ರು ಅಂತ ಹೇಳ್ತೀನಿ. ಸೊ ಇನ್ಸ್ಪೆಕ್ಟರ್ ಅವರು ಭೇದಿಸಿರುವಂಥ ಎಲ್ಲ ಕೇಸ್ಗಳನ್ನು ಈ ಸಿನಿಮಾದಲ್ಲಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಈ ಸಿನಿಮಾದಲ್ಲಿರೋದು ಇಲ್ಲಿ ಏನು ನಾನು ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ, ಅದಕ್ಕೊಂದು ವರ್ಡ್ ಇದೆ. ಆ ಪದನೇ ಗೊತ್ತಿಲ್ಲದಿರೋ ಒಂದು ಕ್ಯಾರೆಕ್ಟರ್ ಇದೆ, ಯಾರು ಅಚ್ಯುತ್ ಸರ್ ಕ್ಯಾರೆಕ್ಟರ್. ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಗೆಲ್ಲಿಸುತ್ತೆ ಅನ್ನೋದು ಸರ್. ಥ್ಯಾಂಕ್ ಯು. ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿದ್ರ ಬಗ್ಗೆ ಎರಡು ಮಾತು ಸರ್. ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಇದು ಆ್ಯಕ್ಚುಲಿ ನಮ್ಮ ಚಂದ್ರು ಅವರು ನನಗೆ ತುಂಬ ಪರಿಚಿತರವರು ಮೊದಲಿನಿಂದಾನು. ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆ ಕತೆ ಇದೆ ಸರ್, ಮಾಡೋಣ. ಹಾಗಾಗಿ ಆ ಕಥೆಯೆಲ್ಲ ಕೇಳಿದಾಗ ನಾನು ಸ್ವಲ್ಪ ಇಂಪ್ರೆಸ್ ಆಗಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೇಳಿದಾಗ ಇದರಲ್ಲಿ ಅಚ್ಯುತ್ ಸರ್ ಅಂತ. ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ. ಹಂಗಾಗಿ ನಾನು ಒಪ್ಕೊಂಡು, ಕಥೆನೂ ತುಂಬ ಚೆನ್ನಾಗಿ ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಸರ್ ನಾನು ನಾನೊಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ. ಆಮೇಲೆ ಅದು ಸುಮಾರು ಒಂದು 20-25 ವರ್ಷ ಮಾಡ್ಬೋದು. ಆಮೇಲೆ ಸರ್ ನಮ್ಮದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ.
ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು. ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ, ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋದು. ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ ನಮ್ಮ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಅವರು ಕತೆ ಹೇಳಿದಾಗ ಆ ಕತೆನೂ ಹೇಳಿದಾಗ ನಮಗೆಲ್ಲರಿಗೂ ಅದು ವಿಭಿನ್ನವಾಗಿದ್ದರಿಂದ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದೆ. ಹೀರೋ ಆಸೆ ಎಲ್ಲ ಹೋಯ್ತು ಸರ್. ಹೇಳಿ ಸರ್, ಅವಕಾಶ ಬರೋ ದೇವರು ಕಂಡುಬಿಟ್ರೆ ಯಾಕೆ ಇಂಡಸ್ಟ್ರಿ ಯಾಕಂದ್ರೆ ಈ ಚಿತ್ರದಲ್ಲಿ ಹೀರೋ ಇಲ್ಲ, ಹೀರೋಗೆ ಹೀರೋಯಿನ್ ಇಲ್ಲ, ಹಂಗೆ ಏನು ಇಲ್ಲ ಅಂತ ಮಾಡ್ತಾ ಇಲ್ವಾ ಅಂತ. ಎಲ್ಲ ಏನು ಇಲ್ಲ ಅಂದ್ಬಿಟ್ರೆ ಬೇರೆ ಆ ಥರ ಏನಿಲ್ಲ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್. ಸರ್ ಬಂದಿದ್ದೀರಿ, ಹೌದು ಸರ್, ಹೌದು. ನೀವೇ ಟೈಟಲ್ ಬಗ್ಗೆ ಒಂದು ಸ್ಟಿಚ್ ಆಯ್ತು ಈಗ. ಇಲ್ಲ ನನಗೆ ಇದು ಇಲ್ಲ ಫೋನ್ ಮಾಡಿಬಿಟ್ಟು ಬಂದರು ಅವರು. ಸೊ ಪ್ರೊಡ್ಯೂಸರ್, ಡೈರೆಕ್ಟರ್, DOP ಎಲ್ಲ ಬಂದರು ಮನೆಗೆ. ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು 2 ನಿಮಿಷ ಅಷ್ಟು ಮನೇಲಿ ಟೀ ಕುಡ್ಕೊಂಡಿದ್ದೆ. ಆಮೇಲೆ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ನನಗೆ ಗೊತ್ತಿಲ್ಲ ಇಫ್ ಐಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ. ಕೌಂತೆ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಿಗೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ. ಇವರೆಲ್ಲ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿದ್ದು ಇನ್ನೊಂದೆಲ್ಲ ಇದು ಮಾಡೋದು ನಮ್ಗೆ ಗೊತ್ತಿರೋ ಪ್ರಕಾರ ಇದೆ. ಅದು ಸ್ವಲ್ಪ ಜಸ್ಟಿಫಿಕೇಶನ್ ಅದು ಗೊತ್ತಿಲ್ಲ ಡೈರೆಕ್ಟರ್, ಸ್ವಲ್ಪ ನೀವು ತಿಳ್ಕಡೆ. ಹಾಂ ಅದಕ್ಕೇನೆ. ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಹೇಳಿದೆ. ಬಟ್ ಅದಕ್ಕೆ ನಿಮ್ಮನ್ನು ಓಪನ್ ನಾನು ಕೇಳಿದ್ದೆ, ಕ್ಲಾರಿಫೈ ಆಗ್ತದೆ ಅಷ್ಟೇ ಇದೆ ಅಂತ. ಸರ್, ನೀವು ರಾಜಕೀಯವಾಗಿ ಕೂತ್ಕೊಂಡಿದ್ದು ಸಿನಿಮಾ ರಂಗದಲ್ಲಿ ಅಂತ ನೀವು ನಾರಾಗಿದ್ದಾರೆ. ಈಗ ಕಮಲ್ ಹಾಸನ್ ಅವರ ಹೇಳಿಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹೌದೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಸರ್? ನನಗೆ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಒಪ್ತಾರೆ. ಬಟ್ ಅವ್ರು ಬಂದಿರೋದು ಅವ್ರು ಇದು ಮಾಡೋದು ಏನಕ್ಕೆ ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆ 100 days ಎಲ್ಲ ಹೋಗಿದೆ ಅವ್ರದ್ದು. ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಯಾವುದು ಸಾಗರ ಸಂಗಮಮ್ಮು, ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ಪಾಟ್ ಮಾಡಿಸ್ತೀನಿ. ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು, ಈ ಭಾಷೆನ ದುಟ್ಕೊಂತು ಅಂತ ಹೇಳಿದೆ. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ದ, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದ್ದು, ಡಿವೈಡ್ ಆಗಿರೋದು. ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದ್ರೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ಈಗ ನಾವೇನಾದ್ರು ಓದಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಇದು ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮತ್ತು ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಈಗ ನಾನು ಆಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ, ಈಗ ನಮಗೊಂದೊಂದು ಇದಾಗುತ್ತಲ್ವ, ಅದು ಕನ್ನಡಕ್ಕಿಂತ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ, ಅದು ತಮಿಳಲ್ಲಿ ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿ ಹಂಸಲೇಖ ಅವರು. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ, ಅವರು ಹೇಳ್ಬೋದಾಗಿತ್ತು ನನ್ನ ಪಿಕ್ಚರ್ ನನಗೂ ಅಭಿಮಾನಿಗಳಿದ್ದಾರೆ, ನಾನು ಸಿನಿಮಾಗಳು ಮಾಡಿದ್ದೀನಿ, ಇದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗಿದ್ದೆ ಅದು ಈಗ ಬೇರೆ. ಸೊ ಇಟ್ ಲೆಫ್ಟ್ ದ ಚೇಂಬರ್ ಇಂದ ದಿಸ್ ಥಿಂಗ್ ಅಲ್ವಾ. ಈಗ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಅಲ್ಲಿ ತಮಿಳ್ನಾಡಿನಲ್ಲಿ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ. ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ, ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಈಸ್ ಅ ಪರ್ಸನ್ ಅಷ್ಟು ಕಡೆ ಇಡುತ್ತೀವಿ, ಗೊತ್ತಿದ್ದೇ ಬಿಡ್ತೀವಿ. ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಮ್ಯಾಟ್ರ್ ಎಂಡ್ಸ್. ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ, ಎಲ್ಲಿಂದ ಹೋಗಿ ಎಲ್ಲೊಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ. ಇಟ್ ಮೆ ಟೇಕ್ ಎ ಪೊಲಿಟಿಕಲ್ ಟರ್ನ್ ಆಲ್ಸೋ. ಹೂ ನೋಸ್ ವಿಚ್ ವೇ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ.
ಅಲ್ವಾ? ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಸಿನಿಮಾದವ್ರ ಬಗ್ಗೆ ಮಾತಾಡೋಣ, ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ. ಇಟ್ಸ್ ನಾಟ್ ಕ್ಲಬ್ ದಿಸ್ ಥಿಂಗ್. ಅದರ ಭಾಷೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು, ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು. ಯು ನಾಟ್ ಡಿಸ್ಕಸ್ ಅಬೌಟ್ ದ್ಯಾಟ್. ಅವ್ರದ್ದೇ ಯಾವುದೊಂದು ಕೆಲವು ಪದ್ಧತಿಗಳು, ಸಂಪ್ರದಾಯಗಳು, ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ? ಸೊ ವಿ ಶುಡ್ ರೆಸ್ಪೆಕ್ಟ್ ಅಂತ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋ ಬೆಳೆಸ್ಕೋಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕೌಂತೆ ಮೂವಿಯ ಮುಹೂರ್ತ ಸಮಾರಂಭ ನಡೆಯುತ್ತೆ. ಈ ಮೂವಿಲಿ ನಾನೊಂದು ಬಹುಮುಖ್ಯ ಪಾತ್ರನ ವಹಿಸ್ತಾ ಇದ್ದೀನಿ. ಸೊ ಇದನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಅಜಿತ್ ದಾಸ್. ಸೊ ಹಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಅವರು. ನನಗೆ ಈ ಪಾತ್ರ, ಈ ಒಂದು ಕತೆ ಕೇಳಿದಾಗ ಒಂದು ವಿಭಿನ್ನ ಅನ್ನಿಸ್ತು. ತುಂಬ ಸಸ್ಪೆನ್ಸ್ ಅಂತ ಥ್ರಿಲ್ಲರ್ ಮುಖಾಂತರ ಹೋಗುವಂಥ ಪಾತ್ರ. ಅದಕ್ಕಿಂತ ಹೆಚ್ಚಾಗಿ ಇದೇ ಮೊದಲನೇ ಬಾರಿಗೆ ನಾನು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಸೊ ಖುಷಿಯಾಯಿತು. ಸೊ ಒಳ್ಳೇದಾಗಲಿ ಅಂತ ಪೊಲೀಸ್ ಪಾತ್ರ ಹೇಗೆ ಪ್ರಿಪೇರ್ ಆಗ್ತಿದ್ದೀರಿ ನೀವು? ಅದೇ ನೋಡ್ತಾ ಇದ್ದೀನಿ ಅವರ ಹಾವ ಭಾವ ಹೇಗೆ. ಸೊ ಹಳೆ ಗಟ್ಟು ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಸೊ ಅವ್ರು ಯಾವ ರೀತಿ ಮಾಡಿದ್ರು, ಸೊ ಹೇಗೆ ಅವಾಜ್ ಗಿವಾಜೆಲ್ಲ ಬಿಡೋ ಥರ ಆ್ಯಕ್ಷನ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿಲ್ಲ. ಅದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಿದೆ. ಸೊ ಪೊಲೀಸ್ ಅಂದಮೇಲೆ ಫೈಟು ಆ್ಯಕ್ಷನ್ ಐತೆ. ಹಾಗಾಗಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು.